ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಶ್ರೀ ಬೀರಲಿಂಗೇಶ್ವರ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ಸಾಮೂಹಿಕ ವಿವಾಹ. ಮಲ್ಲಿಕಾರ್ಜುನ ಮದ್ರಿಯವರ ಕಾರ್ಯ ಮಾದರಿಯ ಕಾರ್ಯವಾಗಿದೆ. ಶಾಂತಮಯ ಮಹಾಸ್ವಾಮಿಗಳು. ಗಮನ ಸೆಳೆದ ಹಾಲುಮತ ಸಂಪ್ರದಾಯ ಆಚರಣೆ. ಇದೇನು ತಾಯಿಯ ನೀರು ತುಂಬಿದ ಬಳಿಯಲ್ಲಿ ಕಂಬಳಿಯನ್ನು ಹಾಸಿ ಇಚ್ಛೆಯಾದರೆ ಬಂದು ಸೇರಿದೆವು. ವಾರ್ತೆಗಳ ವಿವರ. ಹಾಲುಮತ ಪರಂಪರೆಯ ದೇವರ ಜಾತ್ರೆ ಹಬ್ಬ ಹಾಕುವುದು ಮತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವುದು ಸುಲಭವಾದ ಕಾರ್ಯವಲ್ಲ. ಇದು ಮಲ್ಲಿಕಾರ್ಜುನ ಮದ್ರಿಯವರ ಮಾದರಿಯ ಕಾರ್ಯವಾಗಿದೆ ಎಂದು ಸರೂರಿನ ಹಾಲುಮತ ಮೂಲ ಗುರುಪೀಠದ ಶಾಖಾಮಠ ಅಗತೀರ್ಥದ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಸೋಮವಾರ ತಾಲೂಕಿನ ಕಿಲಾರಟ್ಟಿ ಗ್ರಾಮದ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದ್ರಿಯವರ ಪರಿವಾರದವರ ನೇತೃತ್ವದಲ್ಲಿ ನಡೆದ ಶ್ರೀ ಬೀರಲಿಂಗೇಶ್ವರ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ಹಾಗೂ ದಯಾಗೊಂಡಗೌಡನು ಬೀರಲಿಂಗೇಶ್ವರನಿಗೆ ಹಬ್ಬ ಹಾಕುವ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಹಾಲುಮತ ಗುರು ಪರಂಪರೆಯಲ್ಲಿ ದೇವರ ಜಾತ್ರೆಗಳೆಂದರೆ ನಮ್ಮ ಹಿರಿಯರ ಹಬ್ಬವಾಗಿದೆ. ನಮ್ಮ ಹಿರಿಯರನ್ನ ದೇವರೆಂದು ಜಾತ್ರೆ ಮಾಡಲಾಗುತ್ತದೆ. ಬೀರಲಿಂಗೇಶ್ವರ ಹಬ್ಬ, ಮಾಯಮ್ಮ ಹಬ್ಬ, ಹೀಗೆ ಹಿರಿಯರ ಹಬ್ಬಗಳನ್ನು ಜಾತ್ರೆಯಾಗಿ ಆಚರಿಸುವ ಸಂಪ್ರದಾಯ ಹಾಲುಮತದಲ್ಲಿದೆ ಎಂದರು. ಹಾಲುಮತ ಗುರು ಪರಂಪರೆಯಲ್ಲಿ, ಧರ್ಮ ಪರಂಪರೆಯಲ್ಲಿ ನಾವು ದೇವರುಗಳ ಜಾತ್ರೆಗಳನ್ನ ಮಾಡ್ತೇವೆ. ಅದು ಯಾವ ರೂಪ ಅಂತಂದ್ರೆ, ದೇವರಂದ್ರೆ ನಮ್ಮ ಹಿರಿಯರೇ ನಮ್ಮ ದೇವರುಗಳು. ಬೀರದೇವರು ಯಾರಂದ್ರೆ ನಮ್ಮ ಹಿರಿಯರು, ಕರಿಸಿದ್ಧರು ಯಾರಂದ್ರೆ ನಮ್ಮ ಹಿರಿಯರು, ರೇವಣಸಿದ್ಧರು ಯಾರಂದ್ರೆ ನಮ್ಮ ಹಿರಿಯರು, ಮಾಳಿಂಗರಾಯರು ಯಾರಂದ್ರೆ ನಮ್ಮ ಹಿರಿಯರು. ಅದಕ್ಕೆ ನಾವು ಇದಕ್ಕೆ ಏನಂತೇವೆ ಅಂದ್ರೆ ಹಿರಿಯರ ಹಬ್ಬ ಅಂತೇವೆ, ಆ ಮಾಯಮ್ಮನ ಹಬ್ಬ ಅಂತೇವೆ, ಬೀರದೇವರ ಹಬ್ಬ ಅಂತೇವೆ. ನಮ್ಮ ಹಿರಿಯರ ಹಬ್ಬಗಳನ್ನೇ ನಾವು ಜಾತ್ರೆಯನ್ನಾಗಿ ಆಚರಣೆ ಮಾಡುವಂತ ಒಂದು ಸಂಪ್ರದಾಯ. ಅದು ಎಲ್ಲಾದ್ರೂ ಯಾವ ಧರ್ಮದ ಆದ್ರೂ ಇದ್ರೆ ಅದು ಹಾಲುಮತ ಧರ್ಮದಲ್ಲಿ ಎನ್ನುವಂಥದ್ದು. ಹಾಗಾಗಿ ನಮ್ಮ ಮಾಳಿಂಗರಾಯನ ವೇಷ ಹಾಕೊಂಡಿರುವಂತ ಪೂಜಾರಿ ಅವರು ಬಹಳ ಸುಂದರವಾಗಿ ಈ ಹಬ್ಬದ ಬಗ್ಗೆ ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಮಾತಾಡಿದರು. ಬಹುತೇಕ ಬಹಳ ಒಂದು ಒಳ್ಳೆಯ ಖುಷಿ ತರುವಂತ ವಿಷಯ ಏನು ಅಂತಂದ್ರೆ, ಸಾಮೂಹಿಕ ವಿವಾಹಗಳಿಗೆ ಯಾರು ಧ್ವನಿ ಆಗ್ತಾರ ಅದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು. ಬಹುತೇಕವಾಗಿ ಎಲ್ಲಾರು ತಮ್ಮ ಮಕ್ಕಳ ಮದುವೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನುವಂತ ಈ ಕಾಲದೊಳಗ ಜಾತ್ರೆ ಮಾಡಿ ಅದರ ಜೊತೆಯಲ್ಲಿ ಹಬ್ಬ ಹೂಡಿ ಅದರ ಜೊತೆಯೊಳಗ ಸಾಮೂಹಿಕ ಲಗ್ನ ಮಾಡ್ಯಾರಲ್ಲ ಮದುವೆಯವರಿಗೆ ಜೋರಾಗಿ ಚಪ್ಪಳಿಗೊಳದ ಅಭಿನಂದಿಸಬೇಕಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ಕೆ ಅವರು ಭಾಗವಹಿಸಿದ್ದಾರೆ. ನಿಮ್ಮ ಮನೆಗೆ ನಿಮ್ಮನ್ನು ನಂಬಿಕೊಂಡು ಬಂದಿರ್ತಾರೆ. ನೀವು ದಾರ ಕುಡಿದನ್ನು ಬಿಟ್ಟು, ಚಟಗಳನ್ನ ಬಿಟ್ಟು, ಗುಟಗ ತಿನ್ನೋದನ್ನ ಬಿಟ್ಟು ಉತ್ತಮವಾಗಿರುವಂತ ಸಂಸಾರವನ್ನು ನಡೆಸಿದರೆ ಇಲ್ಲಿ ಕರೆ ಏನು ಕಾಡಸಿದ್ದೇಶ್ವರ, ಬೀರದೇವರ ಮತ್ತು ಎಲ್ಲ ಏನು ಬಂದಿರುವಂತ ಮಹಾತ್ಮರ ಕೃಪೆಯಿಂದ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಸಮಾಜ ಸೇವಕ, ಉದ್ಯಮಿ, ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ, ಜಾತ್ರೆಯ ರೂವಾರಿಗಳಾದ ಮಲ್ಲಿಕಾರ್ಜುನ ಮದ್ರಿ ಮಾತನಾಡಿ, ಕಳೆದ 17 ವರ್ಷಗಳಿಂದ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳನ್ನ ನಮ್ಮ ಮದ್ರಿ ಪರಿವಾರದಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಾರಿ 12 ನವ ದಂಪತಿಗಳ ಸಾಮೂಹಿಕ ವಿವಾಹಗಳನ್ನ ಮಾಡಿದ್ದೇವೆ ಮತ್ತು ನಮ್ಮ ತಂದೆಯವರಾದ ನೀಲಕಂಠಪ್ಪ ಅವರ ಬಹುದಿನದ ಆಸೆಯಂತೆ ಜಾತ್ರೆಯಲ್ಲಿ ದಯಾಗೊಂಡಗೌಡನು ಬೀರಲಿಂಗೇಶ್ವರನಿಗೆ ಹಬ್ಬ ಹಾಕುವ ಕಾರ್ಯಕ್ರಮವನ್ನ ಆಯೋಜಿಸಿದ್ದೆವು. ಜಾತ್ರೆ 3 ದಿನಗಳು ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು. ಮಾಡಬೇಕನ್ನುವಂತ ವಿಚಾರ ಇವಾಗ 4 ವರ್ಷದಿಂದ ಯಾವಾಗ ಹಬ್ಬ ಹಾಕ್ಲೇಬೇಕನ್ನುವಂತ ಒಂದು ವಿಚಾರ ಇದ್ದಾಗ ಈ ವರ್ಷ ಅಮಾವಾಸ್ಯೆ ಆದ 5 ದಿನದ ನಂತರ ಅಂದ್ರೆ ಪ್ರತಿ ಊರಲ್ಲಿ ಅಮಾವಾಸ್ಯೆ ದಿವಸ ಪಲ್ಲಕ್ಕಿಗಳು ಜಾತ್ರೆ ಇರ್ತಾವೆ ಅಂತೇಳಿ ಯುಗಾದಿ ಆದ 5 ದಿವಸದ ನಂತರ ಈ ಹಬ್ಬದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಅದೇ ರೀತಿ ನಾವು ಮೊದಲ 5 ಪಲ್ಲಕ್ಕಿಗಳನ್ನ ಕರೆಸಿ ರಂಗಸ್ಥಳವನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಒಂದು ಹಬ್ಬದ ಕಾರ್ಯಕ್ರಮವನ್ನು ಮಾಡಬೇಕು. ಒಳ್ಳೆ ಒಂದು ಈಗ ಮತ್ತು ನೀತಿ ಸಮಿತಿ ಇರುವುದರಿಂದ ರಾಜಕೀಯ ಸಮಾವೇಶಗಳು ಮತ್ತು ಯಾರು ಕರ್ಸಕ್ಕಾಗಲ್ಲ. ಈ ಜಾತ್ರೆಯೇ ಅತಿ ವಿಜೃಂಭಣೆಯ ದೇವರ ಒಂದು ಹಬ್ಬವನ್ನು ಮಾಡಬೇಕಂತ ಬೆಲೆ ಬಂದಾಗ
ಅದು 5 ಪಲ್ಲಕ್ಕಿ ಹೋಗಿ ನಿನ್ನೆ 9 ಪಲ್ಲಕ್ಕಿಗಳು ಇಲ್ಲಿ ಬಂದಿದ್ದವು. ಆ 9 ಪಲ್ಲಕ್ಕಿಯ ಮೆರವಣಿಗೆ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಈ ಗುಡಿಗೆ ಬರ್ಬೇಕಾದ್ರೆ ದೊಡ್ಡ ವಿಜೃಂಭಣೆಯಿಂದ ಬಂದಂತ ಮೆರವಣಿಗೆ ಬೆರಳು ಭಂಡಾರ ಒಂದು ಬಹಳ ವಿಜೃಂಭಣೆಯಿಂದ ಕುಂಭ ಮೇಳದೊಂದಿಗೆ ನಿನ್ನೆ ಇಲ್ಲಿ ಮೆರವಣಿಗೆ ಮಾಡಿಕೊಂಡು ದೇವರನ್ನು ತಂದಿದ್ದೇವೆ. ಅದೇ ರೀತಿ ಪ್ರತಿ ವರ್ಷದಂತೆ ಸಾಮೂಹಿಕ ವಿವಾಹಗಳು ಈ ವರ್ಷ 12 ಜೋಡಿಗಳು ಸಾಮೂಹಿಕ ವಿವಾಹ ಆಗಿರ್ತವೆ. ಅದೇ ರೀತಿ ಪ್ರತಿ ವರ್ಷ 10, 15, 30 ಈಗ ಎಷ್ಟೆಷ್ಟು ಬರ್ತಾರೆ ಅಷ್ಟು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ವರ್ಷನೂ ಮಾಡ್ತೀವಿ ಅಂತ ಹೇಳ್ತಾ ಪೂಜಾರಿ ಹಡಗಲಿ ಅವರು ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ಹಡಗಲಿ ಗ್ರಾಮದವರು. ಅವರಿಗೆ ಒಂದು ತಿಂಗಳಿಂದ ಮುಂಚಿತವಾಗಿ ನಾವು ಹೇಳಿದಾಗ ಕೇಳ್ಕೊಂಡಾಗ ಆಯ್ತು ನಾವು ಬರ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಒಂದು ಬಹಳ ಅಚ್ಚುಕಟ್ಟಾಗಿ ಮತ್ತು ಮೈಲಿಗೆ ಮುಚ್ಚಿಗೆ ಮುಚ್ಚತಂತಲ್ಲ ಆ ಟೈಪು ಕಂಬಳಿಯನ್ನು ನೇಯಿಸಿ ಆ ದೇವರಿಗೆ ಒಪ್ಪುವಂತ ಕಂಬಳಿ ನೇಯಿಸಿ ಮತ್ತು ಇಲ್ಲಿ ಅಗ್ನಿ ಕುಂಡವನ್ನು ಮಾಡಿ ಈಗ ಹೆಂಗ ಹೋಮವನ್ನು ಮಾಡ್ತಾರೆ ಅದೇ ರೀತಿ ಇದೊಂದು ಆಲಮತದ ಧರ್ಮದವರಿಂದ ಒಂದು ಕಾರ್ಯಕ್ರಮ ಹಬ್ಬ ಹಾಕುವ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿ ಸುತ್ತಮುತ್ತ ಯಾರು ಆಗಿದ್ದಲ್ಲ ಅದನ್ನು ಮಾಡಬೇಕಂತ ನಮ್ಮ ವಿಚಾರದಲ್ಲಿದ್ದಾಗ ಇವತ್ತು ಮಾಡಿದ್ದೇವೆ. ಅದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿ ಮತ್ತು ಯಶಸ್ವಿಯಾಗಿದೆ. ಯಾವುದೇ ಅಡೆತಡೆ ಆಗದೆ ಯಾವುದೇ ಒಂದು ತಪ್ಪು ಚುಕ್ಕಿ ಆಗದಂತೆ ಎಲ್ಲ ಬಂದಂತ ಜನರಿಗೂ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಯಾವುದೇ ಕುಂದು ಕೊರತಿಲ್ಲದಂಗೆ ಆಗಿದೆ ಅಂತ ನಮ್ಮ ಮನಸ್ಸು ಅಂತ ಇದೆ. ಅದೇ ರೀತಿ ನಾವು ಎಷ್ಟು ಆಗುತ್ತಾ ಸಾಧ್ಯವಷ್ಟು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಇನ್ನು ಹೆಚ್ಚೆಚ್ಚಿಗೆ ಮುಂದಿನ ವರ್ಷ ಇನ್ನು ಮಾಡುತ್ತೇವೆ. ಗಮನ ಸೆಳೆದ ಹಾಲುಮತ ಸಂಪ್ರದಾಯ ಶ್ರೀ ಬೀರಲಿಂಗೇಶ್ವರ ಹಾಗೂ ಕಾಡಸಿದ್ದೇಶ್ವರ ಜಾತ್ರೆಯಲ್ಲಿ ವಿಶೇಷವಾಗಿ ಗಮನವನ್ನು ಸೆಳೆದಿದ್ದು ಶ್ರೀ ದಯಾಗೊಂಡಗೌಡನು ಬೀರಲಿಂಗೇಶ್ವರನಿಗೆ ಹಬ್ಬ ಹಾಕುವ ಕಾರ್ಯಕ್ರಮ. ಇದನ್ನ ಹಾಲುಮತ ಸಂಪ್ರದಾಯ ಆಚರಣೆಯಂತೆ ಶ್ರದ್ಧಾ ಭಕ್ತಿಯಿಂದ ಪ್ರದರ್ಶನವನ್ನ ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಕರಿಕಟ್ಟಿ ಹಬ್ಬದ ಸಂಘದವರು ಅಚ್ಚುಕಟ್ಟಾಗಿ ಮಾಡಿ ಭಕ್ತರ ಗಮನವನ್ನ ಸೆಳೆದರು. ಇದೇನು ತಾಯಿಯ ಲೀಲೆ ತುಂಬಿದ ಹೊಳೆಯಲ್ಲಿ ಕಂಬಳಿಯನ್ನು ಹಾಸಿ ಇಚ್ಚಿ ಅದರೇ ಬಂದು ಸೇರಿದೆವು. ಯಾಕಂದ್ರ ಈ ತುಂಬಿದ ಹೊಳೆಯಾಗ ಕಂಬಳಿ ಸಾಮಾನ್ಯ ಮನುಷ್ಯನಲ್ಲ, ದೊಡ್ಡ ಪಾಡ ಪುರುಷನದೆ. ನಟ್ಟ ನಡುವ ಹೊಳೆಯಲ್ಲಿ ಮುಳುಗಿ ಹೋಯ್ತು. ನಾ ಹ್ಯಾಂಗ ಮಾಡಲಿ ತಂದೆ ಗುರುನಾಥ, ಈ ಶಕ್ತಿ ಸೌಕರ್ಯ ಬಲ್ಲಿ ನಾ ಸಾಹಿತ್ಯನ ದುಡಿದ್ರು ಅವನಿನ ಮುಟ್ಟುದಿಲ್ರಿ. ಮೇಲೆ ಬಂದರ ನಿನಗ ಪುಣ್ಯ ಬರ್ತೈತಿ. ನಿನ್ನ ಜಾಡಿ ಬೀಸದ್ರಿಗೆ ಪುಣ್ಯ ಬರಲಿ. ನನ್ನ ಕಡೆ ಆಗಿರೋ ತಪ್ಪೊಂದು ಮನ್ನಿಸಿ ಕಾಪಾಡು ಮಾರಾಯ, ಕಾಪಾಡು. ಚೌಡಯ್ಯನವರೇ, ನೀವೇನು ಭಯಪಡಬೇಡ.
12 ನವ ದಂಪತಿಗಳು ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮದಲ್ಲಿ ರಮಾನಂದ ಶ್ರೀಗಳು, ಅರವಿಂದ್ ಒಡೆಯರು, ಶಿವಯ್ಯ ಗುರುವಿನ್, ಬಂಡೆಪಹಳ್ಳಿಯ ಸಣ್ಣಕ್ಕಿ ಮುತ್ಯ, ಮುಖಂಡರಾದ ಬಿಕೆ ಬಿರಾದಾರ್ ಹಾಗೂ ಹಿರಿಯರಾದ ಬಿಂಸಿ ಮದರಿ ಹಾಗೂ ಮಲ್ಲಿಕಾರ್ಜುನ್ ಮದರಿಯವರ ತಂದೆಯವರಾದ ನೀಲಕಂಠಪ್ಪ ಪೂಜಾರಿ, ಸಹೋದರರಾದ ಬೀರಪ್ಪ ಮದರಿ, ಅಂಬರೀಶ್ ಮದರಿ, ಸಹೋದರಿಯರಾದ ಮಹಾದೇವಿ ಮದರಿ, ನೀಲಮ್ಮ ಮದರಿ, ಶ್ರೀಮತಿ ಶ್ರೀದೇವಿ ಮದರಿ, ಯಲ್ಲಮ್ಮ ಮದರಿ, ರೀತಮ್ಮ ಮದರಿ, ಪಲ್ಲವಿ, ಕಿರಣ್ ಕುಮಾರ್ ಮದರಿ, ಅಶ್ವಿನಿ, ನಿಖಿತಾ, ಸೌಮ್ಯ ಮತ್ತು ಕೀಲಾರಟ್ಟಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಏಪ್ರಿಲ್ 14ರಿಂದ ಏಪ್ರಿಲ್ 16ರವರೆಗೆ ಜಾತ್ರೆ ನಡೆಯಲಿದ್ದು, ಏಪ್ರಿಲ್ 14 ಶನಿವಾರ 9 ಪಲ್ಲಕ್ಕಿಗಳ ಹಾಗೂ ಶ್ರೀ ಬೀರಲಿಂಗೇಶ್ವರ ಹಾಗೂ ಕಾಡಸಿದ್ದೇಶ್ವರ ಉತ್ಸವ ಮೂರ್ತಿಗಳ ಗಂಗಸ್ಥಳಕ್ಕೆ ಭವ್ಯ ಮೆರವಣಿಗೆಯನ್ನ ಮಾಡಲಾಯಿತು. ಜಾತ್ರೆಯ ಅಂಗವಾಗಿ ರಸಪ್ರಶ್ನೆ ಸ್ಪರ್ಧೆ, ತೆರೆಬಂಡೆ ಸ್ಪರ್ಧೆ ಹಾಗೂ ಟಗರಿನ ಕಾಳಗ ಸೇರಿದಂತೆ ಮನರಂಜನೆ ನಾಟಕಗಳು ಜರುಗಲಿವೆ. ತೆಗೆದುಕೊಂಡು ಅಚ್ಚೆಯ ದಡವನ್ನು ಸೇರಿಸಬೇಕು ನೋಡು ಚೌಡಯ್ಯ. ಯಪ್ಪ ಮಾಲಿಂಗರಾಯ, ಈ ನಿನ್ನ ದಂಡದಾರವರ ಕರ್ಕೊಂಡು ಅಚ್ಚಿನ ದಂಡಿಗೆ ಒಯ್ದು ಬಿಟ್ರ ಅಂಕುಷ್ಟ ಅಂಗಾದ ಮುರಿದೆನಿಸಿ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನ ತಲೆಯಲ್ಲಿ ನೆನೆಸಿ ಕಂಬಳಿಯನ್ನು ದಾಟಿ ಹೋದರೆ ಮುಂದೆ ಮರ್ತ ಮಂಡಲದಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿದ್ದಾಯಿ. ಅದು ಹೇಗೆಂದರೆ ಆದಿ ಜಗದ್ಗುರು ಸರವೂರಿನ ಜಗದ್ಗುರು ರೇವಣ ಸಿದ್ದೇಶ್ವರರು ಕಟ್ಟಿದ ಯಶಸ್ಸು ಸ್ಥಿರವಾಗಿರಲಿ. ಶಾಂತ ಮುತ್ತಯ್ಯ ಕಟ್ಟಿದ ಕಲ್ಯಾಣ ಸ್ಥಿರವಾಗಿರಲಿ. ಸರ್ವಮಂಗಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ನಾಮಿ ಸುಭಗೆ ತುಂ ಜೀವ ಶರದಶ್ಯತಂ. ತರೇವ ಲಗ್ನ ಬಲಂ ಸುದಿನಂತು ದೇವ, ತಾರಾಬಲಂ ಚಂದ್ರ ಬಲಂತು ದೇವ, ವಿದ್ಯಾಬಲಂ ಮೇ ಸಾವಧಾನಂ. ಶಿವಸಾಂಬಜೈ ನಮಃ ಪಾರ್ವತೇಶ್ವರ ಮಹಾದೇವ್. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಕರಿಸಿದ್ದೇಶ್ವರ ಮಹಾರಾಜ್.